ಗಾನಕೋಗಿಲೆ ಅಸ್ತಂಗತ ಸಂಗೀತ ಲೋಕದ ದಂತಕತೆ ವಿಧಿವಶರಾಗಿದ್ದಾರೆ. ಜಾನಕಮ್ಮನನ್ನ ಕಳೆದುಕೊಂಡಂತಹ ಸಂಗೀತ ಲೋಕ ಇವತ್ತು ಮಮ್ಮಲ ಮರಗ್ತಾ ಇದೆ. ಈಗಾಗಲೇ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾನಕಿ ಅವರ ಪಾರ್ಥಿವ ಶರೀರ ಮೆರವಣಿಗೆ ನಡೆಯುತ್ತೆ. ಮಹಾರಾಜ ಕಾಲೇಜು ಮೈದಾನದಿಂದ ಅಂತಿಮ ಯಾತ್ರೆ ನೆರವೇರುತ್ತೆ. HD ಕೋಟೆಯ ಕಣಿಯನ ಹುಂಡಿಯವರೆಗೂ ಮೆರವಣಿಗೆ ನಡೆಯುತ್ತೆ. ಸಂಜೆ ಕಣಿಯನ ಹುಂಡಿಯಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಈಗ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿರುವಂಥದ್ದು. ಇಡೀ ರಾಜ್ಯದ, ಇಡೀ ದೇಶದ ಒಂದು ಹೆಮ್ಮೆ. ಸಾಕಷ್ಟು ಬೇರೆ ಬೇರೆ ಭಾಗಗಳಿಂದ ಜನ ಆಗಮಿಸ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಜಾನಕಮ್ಮನನ್ನ ಕಳೆದುಕೊಂಡಂತಹ ಸಂಗೀತ ಲೋಕ ಇವತ್ತು ಕಣ್ಣೀರಿಡ್ತಾ ಇದೆ. 88 ವರ್ಷ ವಯಸ್ಸಾಗಿತ್ತು ಜಾನಕಮ್ಮ ಅವರಿಗೆ. ಸಹಜವಾಗಿ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಹೃದಯ ಸ್ತಂಭನವಾಗಿದೆ. ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಜಾನಕಮ್ಮ. ಈ ವಿಷಯ ತಿಳಿತಾ ಇದ್ದಂತೆ ಇಡೀ ದೇಶದಾದ್ಯಂತ ಜಾನಕಿ ಅಮ್ಮ ನಿಧನದಿಂದ ಸಾಕಷ್ಟು ಜನ ನೊಂದಿದ್ದಾರೆ. ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಆಗಿರೋದು. ಸಾರ್ವಜನಿಕರಿಂದ ಜಾನಕಮ್ಮ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯಲಾಗ್ತಾ ಇದೆ. ಅಂತಿಮ ದರ್ಶನಕ್ಕೆ ಗಣ್ಯರು, ಸಾರ್ವಜನಿಕರು ಕೂಡ ಆಗಮಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಚಿತ್ರರಂಗದ ಹಲವರು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಸಂಗೀತ ಲೋಕದ ದಿಗ್ಗಜರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಕಣ್ಣೀರು ಹಾಕ್ತಾ ನೋಡಿ. 90s ಅಲ್ಲಿ ಅವರ ಹಾಡುಗಳನ್ನು ಕೇಳಿಕೊಂಡು ಬೆಳೆದಂಥವರು. ಎಷ್ಟೋ ಹಿಟ್ ಸಾಂಗ್ಗಳು ಜಾನಕಿ ಅಮ್ಮ ಹಾಡಿದಂಥದ್ದು. ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಕೊಡುಗೆಯಾಗಿ ನೀಡಿರುವಂತಹ ಜಾನಕಿ ಅಮ್ಮ ಇವತ್ತು ಇಲ್ಲ ಅನ್ನುವಂಥದ್ದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಸ್ ನಾರಾಯಣ್ ಅವರು ನಿರ್ದೇಶಕರು, ನಟರು, ಅವರು ಕೂಡ ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಜಾನಕಿ ಅಮ್ಮ ಅವರನ್ನು ಕೊನೆಯದಾಗಿ ಕರೆದುಕೊಳ್ತಾ ಇದ್ದಾರೆ. ಅವರ ಪಾರ್ಥಿವ ಶರೀರಕ್ಕೆ ನಮಸ್ಕರಿಸ್ತಾ ಇದ್ದಾರೆ. ನೋಡಿ, ಹಲವು ದಿಗ್ಗಜರು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಜಾನಕಿ ಅಮ್ಮ ಅಷ್ಟು ದೊಡ್ಡ ಲೆಜೆಂಡು, ಸಂಗೀತ ಲೋಕದಲ್ಲಿ ಅಷ್ಟು ದೊಡ್ಡ ಸಾಧನೆ ಮಾಡಿದಂಥದ್ದು. ಆದರೂ ಕೂಡ ಅವರಿದ್ದಂತಹ ರೀತಿ, ಅವರ ವ್ಯಕ್ತಿತ್ವ, ಅವರು ಪ್ರತಿಯೊಬ್ಬರನ್ನು ಕಾಣ್ತಾ ಇದ್ದಂತಹ ರೀತಿ, ಯಾರೇ ಸಿಕ್ಕರೂ ಕೂಡ ಅವರೊಂದಿಗೆ ಬೆರಿತಾ ಇದ್ದಂತಹ ರೀತಿ ಇವತ್ತು ಇಷ್ಟು ಜನರು ಅವರ ಸಾವಿಗೆ ಕಣ್ಣೀರಿಡುವಂತೆ ಮಾಡಿರುವಂಥದ್ದು.